ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತು ನಾನು ಚುರುಮುರಿಯನ್ನು ಉಪಯೋಗಿಸ್ಕೊಂಡು ಇನ್ಸ್ಟೆಂಟಾಗಿ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಒಂದು 15ರಿಂದ 20 ನಿಮಿಷದ ಒಳಗೆ ಮಾಡ್ಬೋದಂತ ಸ್ನ್ಯಾಕ್ ರೆಸಿಪಿ. ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ನಾನಿಲ್ಲಿ 1 ಕಪ್ನಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಆದರೆ ಇದನ್ನು ಗ್ರೈಂಡ್ ಮಾಡೋ ಅಗತ್ಯ ಇಲ್ಲ. ನೋಡಿ, ಅದನ್ನು ನೀರು ಸೇರಿಸದೇನೆ ಚಿರೋಟಿ ರವೆಯಷ್ಟು ನಯ ರುಬ್ಕೊಳ್ಬೇಕು. ಅದನ್ನೊಂದು ಬೌಲಿಗೆ ಹಾಕ್ತಾಯಿದ್ದೀನಿ. ನಂತರ ನಾನಿಲ್ಲಿ ಒಂದು ಪಾತ್ರೆ 2 ಕಪ್ನಷ್ಟು ಚುರುಮುರಿ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಒಂದು 2ರಿಂದ 3 ಸಲ ತೊಳ್ಕೊಳ್ಬೇಕು. ನೀವು ಸಪ್ಪೆ ಚುರುಮುರಿ ಆದರೂ ಉಪಯೋಗಿಸ್ಬೋದು, ಇಲ್ಲಾಂದರೆ ಉಪ್ಪು ಇರುವಂಥದ್ದಾದರೂ ಉಪಯೋಗಿಸ್ಬೋದು. ನಂತರ ಅದನ್ನು ಹಿಂಡಿ ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಹಿಂಡ್ಕೊಳ್ಬೇಕು. ನಂತರ ಒಂದು 5 ನಿಮಿಷ ಅದನ್ನು ಹಾಗೆ ಬಿಡುವ. 5 ನಿಮಿಷ ಆದ ನಂತರ ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಅದ್ರ ಜೊತೆ ನೋಡಿ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಯಾವ ಕಪ್ಪಲ್ಲಿ ನೀವು ಚುರುಮುರಿ ತೊಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ಮೊಸರು ಹಾಕಿ ನಂತರ ನೋಡಿ ಈ ರೀತಿ ನಯ ರುಬ್ಕೊಂಡು ಅದನ್ನು ಗ್ರೈಂಡ್ ಮಾಡಿಟ್ಟಿರುವಂಥ ರವೆಗೆ ಸೇರಿಸ್ತಾ ಇದ್ದೇನೆ. ನಂತರ ಇದನ್ನು ಒಂದು ಸ್ಪೂನ್ನ ಸಹಾಯದಿಂದ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀರು ಬೇಕಂದರೆ ನೋಡ್ಕೊಂಡು ನೀರು ಹಾಕಬೇಕು. ಇವಾಗ ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು 3 ಸ್ಪೂನ್ನಷ್ಟು ನೀರು ಸೇರಿಸಿ ಹಾಕ್ತಾ ಇದ್ದೇನೆ. ಇದೆಲ್ಲವನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೆ ಬಿಡಬೇಕು. ಇದನ್ನು ನೋಡಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ. ಈಗ 5 ನಿಮಿಷ ನಂತರ ಅದಕ್ಕೆ ಹಾಕಿರುವಂಥ ಮೊಸರು ನೀರನ್ನೆಲ್ಲ ಹೀರ್ಕೊಂಡು ಇಷ್ಟು ಗಟ್ಟಿಯಾಗಿದೆ. ಇದು ಸರಿಯಾದ ಕನ್ಸಿಸ್ಟೆನ್ಸಿ. ನೋಡಿ, ಅದಕ್ಕೀಗ ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಕಾಳುಮೆಣಸು, ಒಂದು 2 ಹಸಿಮೆಣಸಿನ್ಕಾಯಿ, ಅರ್ಧ ಇಂಚಿನಷ್ಟು ಶುಂಠಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಸೇರಿಸ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಈಗ ಎಲ್ಲವನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಂತರ ಕೈಗೆ ಸ್ವಲ್ಪ ನೀರು ತಾಗಿಸ್ಕೊಂಡು ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ಉಂಡೆ ಮಾಡ್ಕೋಬೇಕು. ನಂತರ ನೋಡಿ ಮೇಲ್ಗಡೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡಿ. ನೋಡಿ ಎಷ್ಟು ಸುಲಭವಾಗಿ ಆಗ್ತದೆ ಅಂಥೇಳಿ. ಈ ರೀತಿ ನಿಮಗೆ ಮಾಡಲಿಕ್ಕಾಗಿಲ್ಲ ಅಂತಂದರೆ ಬಜ್ಜಿ ಎಲ್ಲ ಕಾಯಿಸುವ ಸೌಟು ತಗೊಂಡು ಅದರ ಹಿಂದ್ಗಡೆಗೆ ಸ್ವಲ್ಪ ಎಣ್ಣೆ ಸವರಬೇಕು. ನಂತರ ಸ್ವಲ್ಪ ಹಿಟ್ಟು ಆವಾಗ ತೊಗೊಂಡಿದ್ದೇವಲ್ಲ ಅದೇ ಥರ ತಗೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಮೇಲ್ಗಡೆ, ಮತ್ತು ಅದನ್ನು ಸೌಟ್ ಮೇಲೆ ಇಡಬೇಕು. ಈ ರೀತಿ ಇಟ್ಟು ನೋಡಿ ಎಷ್ಟು ಸುಲಭದಲ್ಲಿ ಮಾಡ್ಬೋದು ಅಂತ. ಮಧ್ಯದಲ್ಲಿ ಈ ರೀತಿ ಹೋಲ್ ಮಾಡ್ಕೊಳ್ಳಿ. ನೋಡಿ, ಇದ್ರೆ ಸುಲಭವಾಗಿ ಬೇಕಾದ ಶೇಪ್ ಮಾಡ್ಕೋಬೋದು. ಇಲ್ಲಿ ಎಣ್ಣೆನೂ ಚೆನ್ನಾಗಿ ಕಾದಿದೆ. ಇಲ್ಲಿ ಮೊದಲಿಗೆ ಕೈಯಲ್ಲಿ ಯಾವ ರೀತಿ ವಡೆ ಮಾಡಿ ಹಾಕೋದು ಅಂತ ತೋರಿಸ್ತಾ ಇದ್ದೇನೆ. ಇದನ್ನು ಹಾಕಿ ಒಂದು 30 ಸೆಕೆಂಡ್ ತನಕ ಹಾಗೆ ಬಿಡಬೇಕು. ಸೌಟಲ್ಲಿ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಮಗ್ಸ್ತಾ 2 ಬದಿಯನ್ನು ಒಂದೇ ರೀತಿ ಫ್ರೈ ಮಾಡ್ಕೋಬೇಕು. ಆವಾಗ ಒಂದೇ ರೀತಿ ಕಲರ್ ಬರ್ತದೆ. ನೋಡಿ, ಇಷ್ಟು ಕಲರ್ ಆದರೆ ಸಾಕು. ಇವಾಗ ತೆಗೆದು ಒಂದು ತಟ್ಟೆಗೆ ಹಾಕ್ತಾ ಇದ್ದೇನೆ. ನಂತರ ಸೌಟನ್ನು ಉಪಯೋಗಿಸ್ಕೊಂಡು ಮಾಡಿದಂಥ ವಡೆಯನ್ನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಸುಲಭವಾಗಿ ಮಾಡಿ ಎಣ್ಣೆಗೆ ಬಿಡ್ಬೋದು ಅಂತೇಳಿ. ನಿಮಗೆ ಕೈಯಲ್ಲಿ ಮಾಡಲಿಕ್ಕೆ ಕಷ್ಟ ಆದರೆ ಈ ರೀತಿಯೂ ಮಾಡ್ಕೊಳ್ಳಿ. ಸೌಟಿನ ಹಿಂಭಾಗಕ್ಕೆ ಮಾತ್ರ ಎಣ್ಣೆ ಸವರಬೇಕು. ಪ್ರತಿಯೊಂದು ವಡೆ ಮಾಡಬೇಕಾದ್ರೂ ಸೌಟಿನ ಹಿಂದ್ಗಡೆಗೆ ಎಣ್ಣೆ ಹಚ್ಚಿ. ನೋಡಿ, ಇವಾಗ ಎಲ್ಲವನ್ನು ಫ್ರೈ ಮಾಡಿ ತೆಗೆದಿದ್ದೀನಿ. ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ಬಿಸಿ ಬಿಸಿಯಾಗಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರ್ತದೆ. ಸಂಜೆ ಟೀ ಟೈಮ್ಗೆ ಇನ್ಸ್ಟೆಂಟಾಗಿ ಏನಾದರೂ ಮಾಡಬೇಕು ಅಂತ ಇದ್ದರೆ ಈ ರೆಸಿಪಿಯನ್ನೊಮ್ಮೆ ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.